ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮ್ಮ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಬನ್ನಿ, ಇವಾಗಲೇ ಪಿತೃಪಕ್ಷ ನಡೀತಾ ಇದೆ. ಸೆಪ್ಟೆಂಬರ್ 8ರಿಂದ ಸೆಪ್ಟೆಂಬರ್ 21ರವರೆಗೆ ಅಂಥ ಒಳ್ಳೆ ತುಂಬ ಇದಾಗಿರುವಂಥ, ಅಂದರೆ ಒಂಥರ ಪ್ರಾಶಸ್ತ್ಯವಾಗಿರುವಂಥ ಈ ಮಂತು ನಮ್ಮ ಹಿರಿಯರಿಗೆ ಮೀಸಲಾಗಿರೋ ಈ ಮಂತಲ್ಲಿ ಏನು, ಅದ್ರ ಬಗ್ಗೆ ಇದ್ರ ಪೌರಾಣಿಕ ಕಥೆ ಏನು ಅನ್ನೋದೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಪ್ರತಿ ವರ್ಷದಲ್ಲಿ ಭಾದ್ರಪದ ಮಾಸದ 16ನೇ ದಿವಸದಿಂದ ಅಮಾವಾಸ್ಯೆವರೆಗಿನ 15 ದಿವಸದವರೆಗಿನ 15 ಡೇಸ್ಗೆ ಪಕ್ಷ ಮಾಸ ಅಂತ ಹೇಳ್ತಾರೆ. ಪಕ್ಷ ಅಂದರೆ ಏನು? ಪಕ್ಷ ಅಂತಂದರೆ ಒಂದು 15 ದಿವಸಗಳ ಒಂದು ಚಕ್ರ. ಅಂದರೆ ಈಗ ಹೇಗೆ ನಾವು ಒಂದು ಮಂತಲ್ಲಿ 15 ಡೇಸ್ ಫೋರ್ಟ್ ನೈಟ್ ಅಂತ ಹೇಳ್ತೀವೋ, ಅದೇ ರೀತಿ ಹಿಂದೂ ಪಂಚಾಂಗದ ಪ್ರಕಾರ ಪಕ್ಷ ಅಂದರೆ 15 ದಿವಸ ಅಂತ. ಒಂದು ತಿಂಗಳಲ್ಲಿ ಅಥವಾ ಅಂದರೆ ಒಂದು ಮಾಸದಲ್ಲಿ 2 ಪಕ್ಷ ಬರುತ್ತೆ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಹೇಳಿಬಿಟ್ಟು. ಸೊ ಹಿಂದೂ ಮಾಸದಲ್ಲಿ ಬರೋ 6ನೇ ಮಾಸನ ಭಾದ್ರಪದ ಮಾಸ ಅಂತ ಹೇಳ್ತಾರೆ. ಈ ಭಾದ್ರಪದ ಶುಕ್ಲ ನಮಗೆ ಗೊತ್ತಿದೆ, ಶುಕ್ಲ ಪಕ್ಷದಲ್ಲಿ ಚೌತಿ ದಿನ ನಾವೀಗ ಮೊನ್ನೆ ತಾನೇ ಗಣೇಶನ ಹಬ್ಬ ಎಲ್ಲ ಆಚರಿಸಿದ್ದೀವಿ. ಆಮೇಲೆ ನೆಕ್ಸ್ಟ್ 4 ದಿನ ಬಿಟ್ಟು ಅನಂತನ ಹುಣ್ಣಿಮೆ ಬಂತು, ಅನಂತ ಚತುರ್ದಶಿ ಬಂತು. ಅನಂತ ಚತುರ್ದಶಿ ಆದಮೇಲೆ ಹುಣ್ಣಿಮೆ ಬಂತು. ಅವತ್ತಿನ ದಿನ ಚಂದ್ರಗ್ರಹಣ ಎಲ್ಲ ಆಯಿತು, ನಮಗೆ ಗೊತ್ತಿದೆ. ಸೊ ಅದಾದಮೇಲೆ ಮಾರನೇ ದಿನದಿಂದನೇ ಅಂದರೆ ಸೆಪ್ಟೆಂಬರ್ 8ರಿಂದ ಶುರುವಾಗಿದೆ ಈ ಪಿತೃಪಕ್ಷ. ಇದನ್ನು ಈ ಪಕ್ಷದಲ್ಲಿ ಯಾಕೆ ಇದಕ್ಕೆ ಪಿತೃಪಕ್ಷ ಅಂತ ಕರೀತಾರೆ ಅಂತಂದರೆ, ನಮ್ಮ ವಂಶದಲ್ಲಿ ಯಾರು ಸತ್ತೋಗಿರೋ ಎಲ್ಲ ಹಿರಿಯರನ್ನು 3 ತಲೆಮಾರಿನವರೆಗೆ ನಮಗೆ ಗೊತ್ತಿರಬೇಕು ಅಂತ 3 ತಲೆಮಾರಿನವರನ್ನು ಸ್ಮರಿಸಿಕೊಳ್ಳೋದು, ಅಂದರೆ ನೆನಪಿಸ್ಕೊಳ್ಳೋದು, ಅವರಿಗೆ ಕರೆದು ಉಪಚಾರ ಮಾಡೋದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಅಂತಲೇ ಇರೋದು ಈ ಪಿತೃಪಕ್ಷ ಅಂತ ಅಂದ್ಕೊಳ್ಬೋದು. ಇದನ್ನು ಕೆಲವೆಡೆ ಎಳ್ಳು ಹಬ್ಬ ಅಂತಲೂ ಹೇಳಿ ಕರೀತಾರೆ. ಯಾಕೆಂದರೆ ಆವತ್ತಿನ ದಿನ ಎಳ್ಳಿನ ಮುಖಾಂತರ ಹಿರಿಯರನ್ನೆಲ್ಲ ಸ್ಮರಿಸ್ಕೊಂಡು ಅವ್ರಿಗೆ ಊಟ, ಆವತ್ತಿನ ದಿನ ಕಟ್ಟೋ ಪಿಂಡದಲ್ಲಿನೂ ಸಹ ಎಳ್ಳಿರುತ್ತೆ. ಅದಕ್ಕೋಸ್ಕರ ಎಳ್ಳನ್ನು ಕೊಟ್ಟು ಅನ್ನನ ನೀಡಿ ತೃಪ್ತಿಪಡಿಸೋದಾಗಿರೋದ್ರಿಂದ ಎಳ್ಳು ಹಬ್ಬ ಅಂತಲೂ ಕೆಲವು ಕಡೆ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ನಾನು ಯಾರು, ನಮ್ಮಪ್ಪ ಯಾರು, ನಮ್ಮಜ್ಜ ಯಾರು, ಮುತ್ತಜ್ಜ, ತಾಯಿ, ಅಜ್ಜಿ, ಮುತ್ತಜ್ಜಿ ಇದನ್ನೆಲ್ಲ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ? ಈಗ ನೋಡಿ, ನಾವೇ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಬ್ಬಬ್ಬ ಅಂದರೆ ಅಮ್ಮನಪ್ಪ, ಇನ್ನೆಲ್ಲೋ ಅಂತಂದರೆ ಅವ್ರಿಗಿಂತ ದೊಡ್ಡವ್ರದ್ದು ಒಬ್ಬೊಬ್ರದ್ದು ಗೊತ್ತಿರುತ್ತೆ. ಇನ್ನು ಮೋಸ್ಟ್ ಪ್ರಾಬಬ್ಲಿ ಅದು ಗೊತ್ತಿರೋದಿಲ್ಲ, ಅಜ್ಜಿವರೆಗೆ ಗೊತ್ತಿರುತ್ತೆ ಅಥವಾ ಅಜ್ಜನವರೆಗೆ ಗೊತ್ತಿರುತ್ತೆ. ಸೊ ಈ ಥರ ಮಾಡ್ತಾ ಬಂದಾಗ ಈ ಪಿತೃಪಕ್ಷದಲ್ಲಾದರೂ ನಾವು 3 ತಲೆಮಾರನ್ನ ನೆನಪಿಸ್ಕೊಳ್ಳೋಕೆ ಅವ್ರು ಹೇಳೋದ್ರಿಂದ ಆವಾಗಾದರೂ ನಾವು ಅವರನ್ನೆಲ್ಲ ನೆನಪಿಸ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಈ ಪಕ್ಷಕ್ಕೆ ತುಂಬಾ ಮುಖ್ಯ ಅಂತ ಹೇಳ್ಬೋದು ನಾವು. ಸೊ ನಮಗೆ ಎಲ್ಲ ಅವರನ್ನೆಲ್ಲ ನೆನಪಿಸ್ಕೊಳ್ಬೇಕು. ಹಾಗೆ ಗುರುಗಳು, ಆಮೇಲೆ ಇನ್ನು ಯಾರ್ಯಾರು ಸಂಬಂಧಿಕರು, ಅದರಲ್ಲಿ ಈ ಥರ ಮಾಡಿಸುವಾಗ ಎಲ್ಲರೂ ನಾವು ಪ್ರತಿ ವರ್ಷವೂ ಈಗ ಅವರು ಸತ್ತು ಹೋಗಿದ್ದ ತಿಥಿಗೆ ಮಾತ್ರ ಮಾಡುವಾಗ ಆ ಥರ ಎಲ್ಲ ಫ್ಯಾಮಿಲಿಯವರನ್ನೆಲ್ಲ ನೆನಪಿಸ್ಕೊಳ್ಳಲ್ಲ. ಬಟ್ ಹೀಗೆ ಮಾಡಿಸುವಾಗ ಎಲ್ಲ ಫ್ಯಾಮಿಲಿಯವರು ಇದು ಗಯಾಗೆಲ್ಲ ಹೋಗಿ ಮಾಡಿದರೆ, ಕಾಶಿಗೆಲ್ಲ ಹೋಗಿ ಮಾಡಿದರೆ, ಅವಾಗ ಎಷ್ಟು ಜನ ಇದ್ದಾರೋ ಎಲ್ಲರೂ ನೆನಪಿಸ್ಕೊಂಡ್ಬಿಟ್ಟು ಮಾಡಿ ಅಂತ ಪಿಂಡ ಪ್ರದಾನ ಮಾಡಿಸ್ತಾರಲ್ಲ ನೋಡಿ, ಇದು ಅದೇ ಥರನೇ ಮಾಡಿರೋದು. ಅದಕ್ಕೋಸ್ಕರನೇ ಅಷ್ಟೊಂದು ಪಿಂಡನ ಇಡಿಸಿದ್ದಾರೆ ಇಲ್ಲಿ, ನಾವೇ ಹೋದಾಗ ಅಲ್ಲಿ ಮಾಡಿರೋದು. ಸೊ ಆ ಗಯಾದಲ್ಲಿ ಮಾಡಿಸಿರೋದಿದು. ಸೊ ಆವಾಗಾದರೆ ಎಲ್ಲರೂ ನೆನಪಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ತುಂಬಾ ಅದೇ ಥರ ಈ ಪಿತೃಪಕ್ಷದಲ್ಲೂ ಸಹ ಎಲ್ಲರೂ ನೆನಪಿಸ್ಕೊಳ್ಳಿಕ್ಕೆ ಹೇಳ್ತಾರೆ. ಸೊ ಹಾಗಾಗಿ ಇದು ಒಂದು ದೊಡ್ಡ ಯಜ್ಞಕ್ಕೆ ಸಮ ಅಂತ ಹೇಳ್ತಾರೆ. ಈ ಪಿತೃಪಕ್ಷದಲ್ಲಿ ಆಚರಿಸುವಂಥ ಕಾರ್ಯ ಪಂಚಮಹಾಯಜ್ಞಗಳಿಗೆ ಒಂದು ಅಂತ, ಅಷ್ಟು ಈ ಪಿತೃಪಕ್ಷಕ್ಕೆ ಮಹತ್ವನ ಕೊಟ್ಟಿದ್ದಾರೆ. ಈ ಪಿತೃಪಕ್ಷದ ಆಚರಣೆಯಿಂದ ನಮ್ಮ ಪೂರ್ವಿಕರಿಗೆ ಮತ್ತು ಆ ಕ್ರಿಯೆ ನಡೆಸುವಂಥ ನಮಗೆಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ, ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಎಲ್ಲರಿಗೂ ಇರುತ್ತೆ. ಸಾಮಾನ್ಯವಾಗಿ ಈ ಪಿತೃಪಕ್ಷದಲ್ಲಿ ಹಿರಿಯರಿಗೆ ಈ ರೀತಿ ಕ್ರಿಯೆ ನಡೆಸೋದಕ್ಕೆ ಮಾತ್ರ ಒಳ್ಳೆಯದು ಅಂತ. ಆ ದಿನಗಳಲ್ಲಿ ತಾಮ್ರದ ಪಾತ್ರೆಯಲ್ಲಿ ಅನ್ನನ ಬೇಯಿಸಿ ಅವರಿಗೆ ಕೊಟ್ಟರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನೇನೂ ಮಾಡಲ್ಲ. ಲೈಕ್ ಎಂಗೇಜ್ಮೆಂಟ್, ಮದುವೆ, ಗೃಹ ಪ್ರವೇಶ ಅಂಥದ್ದು ಯಾವುದನ್ನು ಯೂಶಲಿ ಈವನ್ ಸಿಲ್ಕ್ ಸ್ಯಾರಿ ತೊಗೊಳ್ಳೋದಾಗಲಿ, ಜ್ಯುವೆಲರಿ ಪರ್ಚೇಸ್ ಮಾಡೋದಾಗಲಿ ಅದು ಸಹ ಅಷ್ಟೊಂದೇನು ಒಳ್ಳೆಯದಿಲ್ಲ.
ಸೊ ನಮ್ಮ ಹಿರಿಯರ ಆತ್ಮ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಈ ಪಿತೃಪಕ್ಷದಲ್ಲಿ ಮಾಡೋ ಶ್ರಾದ್ದ ತುಂಬಾ ಇಂಪಾರ್ಟೆಂಟ್ ಅಂತ. ಹಾಗೆ ಕೆಲವು ಪಂಗಡದಲ್ಲಂತೂ ಪ್ರತಿ ವರ್ಷ ಅವರು ಹಿರಿಯರು ಸತ್ತೋಗಿದ್ದ ದಿನದ ತಿಥಿಗೆ ಮಾಡದೇ ಇದ್ರಂತೂ ಈ ದಿನ ಮಹಾಲಯ ಅಮಾವಾಸ್ಯೆಯಲ್ಲಿ ಅವರು ಖಂಡಿತ ಇದನ್ನು ಮಾಡ್ತಾರೆ. ಅದು ಮಾಡೋದ್ರಿಂದ ಅವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಅವ್ರಿಗೆ ಪಿತೃಗಳಿಗೆ ಖುಷಿಯಾಗಿ ಹರಿಸ್ತಾರೆ, ನಮ್ಮನ್ನು ನಮ್ಮ ಮಕ್ಕಳನ್ನು ಎಲ್ಲರನ್ನೂ ಹರಿಸ್ತಾರೆ ಅನ್ನೋದು ನಂಬಿಕೆ. ಹಾಗೆ ಆ ದಿನಗಳಲ್ಲಿ ದರ್ಬೆನ ರಿಂಗ್ ಥರ ಮಾಡಿ ಕೈಗೆ ಹಾಕಿ ಅದರಲ್ಲಿ ಹಿರಿಯರನ್ನು ಆಹ್ವಾನಿಸಿ ಉಪಚಾರ ಮಾಡ್ತಾರೆ. ಕೊನೆಗೆ ಕಾಗೆಗಳಿಗೆ ಪಿಂಡನ ಕೊಟ್ಟು ಕಾಗೆ ರೂಪದಲ್ಲಿರೋ ಹಿರಿಯರು ಬಂದು ಅದನ್ನು ಸ್ವೀಕರಿಸ್ತಾರೆ ಅಂತ ಹೇಳ್ತಾರೆ. ಕಾಗೆಗಳ ಅಕಸ್ಮಾತ್ ಸಿಗದೇ ಇದ್ದರೆ ನಾಯಿ ಹಾಕ್ಬೋದು ಅಂತ ಕೆಲವು ಕಡೆ ಹೇಳ್ತಾರೆ. ಬಟ್ ಕಾಗೆನೇ ತುಂಬಾ ಇಂಪಾರ್ಟೆಂಟ್, ಕಾಗೆ ತಿಂದ್ರೇ ಒಳ್ಳೆಯದು ಅಂತ. ಸೊ ಕೊನೆಯ ಮಹಾಲಯ ಅಮಾವಾಸ್ಯೆ ದಿನ ಅಂತೂ ಯಾರೇ ಈಗ ಫ್ಯಾಮಿಲಿಯಲ್ಲಿ ನೆಗ್ಲೆಕ್ಟೆಡ್ ಯಾರಿದ್ದರೆ, ಮಾಡದೇ ಇದ್ದರೆ, ಅವ್ರಿಗೆ ಯಾರೂ ಇಲ್ಲದೇ ಇದ್ದರೆ, ಆ ಥರ ಏನಾದ್ರು ಸತ್ತಿದ್ರೆ ಅಟ್ಲೀಸ್ಟ್ ಆ ಮಹಾಲಯ ಅಮಾವಾಸ್ಯೆ ದಿನನಾದರೂ ಅವ್ರ ಹೆಸರಲ್ಲಿ ಪಿಂಡ ಪ್ರದಾನ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಒಂದು ಪುಸ್ತಕದಲ್ಲಿ ನಾನು ಓದಿದ ಪ್ರಕಾರ, ಸಪೋಸ್ ಈಗ ಸತ್ತೋಗಿರೋ ವ್ಯಕ್ತಿಗೆ ನೆಕ್ಸ್ಟ್ ಬರ್ತ್ ಸಿಕ್ಕಾಗ್ಬಿಟ್ಟಿದ್ದಿದ್ರೆ ಈ ದಿನ ಮಾಡಿದ ಶ್ರಾದ್ದದಿಂದ ಅವರ ಈಗಿನ ಜೀವನನೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಹಳೇದೇನೇ ಪಾಪಗಳಿದ್ರೂ ಅದೆಲ್ಲ ಪರಿಹಾರ ಆಗಿಬಿಟ್ಟು ಈ ಜೀವನನೂ ಚೆನ್ನಾಗಾಗುತ್ತೆ ಅಂತ ಒಂದು ಬುಕ್ಕಲ್ಲಿ ಓದಿರೋದು ನೆನಪು. ಸೊ ಈ ಪಿತೃಪಕ್ಷ ಬರೀ ಒಂದು ಆಚರಣೆ ಅಲ್ಲ, ಇದು ನಮಗೆ ನಮ್ಮ ಪಿತೃಗಳನ್ನು ತೃಪ್ತಿಪಡಿಸ್ತೇವೆ ಅನ್ನೋ ಒಂಥರ ಒಂದೊಳ್ಳೆ ಖುಷಿ ಕೊಡೋವಂಥ ಡೀಪ್ ಫೀಲಿಂಗ್ ಇರೋವಂಥ ದಿನಗಳು. ಇದೊಂದು ಸಿಂಬಾಲಿಕ್ ಬ್ರಿಡ್ಜ್ ಬಿಟ್ವೀನ್ ಲೈಫ್ ಆ್ಯಂಡ್ ಡೆತ್ ಅಂತಲೂ ಹೇಳ್ಬೋದು. ಈ ದಿನಗಳಲ್ಲಿ ಶ್ರಾದ್ದ ಮಾಡಲಿಕ್ಕೆ ಅಂತ ಗಯಾ, ಕಾಶಿ ಅಲ್ಲಿಗೆಲ್ಲ ಲಕ್ಷಗಟ್ಟಲೆ ಜನ ಹೋಗ್ತಾರೆ. ಅಷ್ಟು ಒಳ್ಳೆಯದು. ನೋಡಿ ಇಲ್ಲಿ ನಾನು ಅಲ್ಲಿದೆ ತೋರಿಸ್ತಾ ಇದ್ದೀನಿ ಇವಾಗ, ಗಂಗಾ ನದಿ ಗಯಾದಲ್ಲಿ ಎಲ್ಲ ಇಂಥ ಕ್ಷೇತ್ರಗಳಿಗೆ ಹೋಗಿಬಿಟ್ಟು ಹಿರಿಯರಿಗೇನಾದರೂ ಈ ದಿನಗಳಲ್ಲಿ ಶ್ರಾದ್ದ ಮಾಡಿದರೆ ತುಂಬ ನದಿ ದಡಗಳಲ್ಲಿ, ಗಂಗಾ ತೀರದಲ್ಲಿ, ಫಲ್ಗುಣಿ ನದಿ ತೀರದಲ್ಲಿ ಎಲ್ಲ ಮಾಡೋ ಶ್ರಾದ್ದಕ್ಕೆ ತುಂಬಾ ಪ್ರಾಶಸ್ತ್ಯ ಇದೆ. ಒಟ್ಟಿನಲ್ಲಿ ಪಿತೃಪಕ್ಷದಲ್ಲಿ ಪಿತೃಗಳು ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಕ್ಕೆ ಅಂತ ಬರ್ತಾರೆ. ಹಾಗೆ ಅವರು ಬಂದಾಗ ಅವರಿಗೆ ಉಪಚಾರ ಮಾಡಿಬಿಟ್ಟು ಅವರಿಗೆ ತಿನ್ನಲಿಕ್ಕೆ ಊಟ, ನೀರು ಎಲ್ಲ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಪಿತೃಗಳು ಆವಾಗ ನಮಗೆ ಹರಿಸ್ತಾರೆ. ಹಾಗೆ ಅವರು ಋಣ ತೀರಿಸಲಿಕ್ಕೆ ಇರುವಂಥ ಒಂದು ಶುಭ ಗಳಿಗೆ ಅಂತಲೂ ಸಹ ಹೇಳ್ಬೋದು. ಸೊ ಇದಿಷ್ಟು ಪಿತೃಪಕ್ಷದ ಬಗ್ಗೆ ನಡೀತಾ ಇರೋದಕ್ಕೆ ನನಗೆ ಗೊತ್ತಿದ್ದ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ನನಗೆ. ನಿಮಗೇನಾದರೂ ಇದು ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.